ಕಾಡು, ಕಾಫಿ ತೋಟ, ಅಲ್ಲೊಂದು ಹುಡುಗ ಒಂದು ಹುಡುಗಿನ ನಗ್ನಗ್ತಾ ಓಡಿಸ್ಕೊಂಡು ಬರ್ತಾನೆ. ಅವರಿಬ್ಬರು ಪ್ರೀತಿಯಿಂದ ಇಡೀ ಕಾಡು, ಬೆಟ್ಟ, ನದಿ ಎಲ್ಲ ಕಡೆ ಸುತ್ತಾಡ್ತಾರೆ, ತಮಾಷೆ ಮಾಡ್ತಾರೆ, ಓಡಾಡ್ತಾರೆ, ರೇಗಿಸ್ತಾರೆ. ಕಡೆಗೊಂದಿನ ಗುಡ್ಸ್ಲಲ್ಲಿ ಬೆಂಕಿ ಹೊತ್ಕೊಂಡು ಉರ್ದೇ ಹೋಗ್ತಾರೆ. ಆದರೆ ಹುಡುಗನ ಮುಖ ಮಾತ್ರ ಕಾಣಿಸೋದೇ ಇಲ್ಲ. ಅವನು ಯಾರು, ಎಲ್ಲಿದ್ದಾನೆ, ಯಾವ ಜಾಗ ಒಂದು ಗೊತ್ತಾಗ್ತಿಲ್ಲ. ಪ್ರತಿ ಸಲ ಇದೇ ಕನಸು ಬೀಳುತ್ತೆ. ಆದರೆ ಇವತ್ತಿನ ತನಕ ಅವನ ಮುಖ ಮಾತ್ರ ಕಾಣಿಸೇ ಇಲ್ಲ. ಯಾಕಿರ್ಬೋದು? ಆಂಜನೇಯ, ಹುಚ್ಚಿಡ್ದು ಹೋಗ್ಬಿಟ್ಟಿದೆ ನನಗೆ. ಇದು ಒಂದೇ ಒಂದು ಕನಸು 1000 ಸಲ ಯಾಕೆ ಬರುತ್ತೆ? ಕಡೆ ಪಕ್ಷ ಆ ಹುಡುಗಿ ಯಾರು ಅಂತ ಯಾಕೆ ಕಾಣಿಸೋದಿಲ್ಲ? ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತಿದ್ಯಾ ಆಂಜನೇಯ? ತಂಗಿ ಮದುವೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ನಿನ್ನ ಹುಡುಗಿ ಚಿಂತೆನ ಅಂತ ಬೈತಿದ್ಯಾ? ಏನು ಮಾಡ್ಲೋ, ಅವಳು ಮದುವೆಗೆ ಅಂತ ಇಟ್ಟಿದ್ದು 1 ಲಕ್ಷ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಜೀವನೇ ಬಿಟ್ಬಿಡ್ತಾರೆ. ಈ ಕಡೆ ತಂಗಿನ ಮದುವೆ ಆಗ್ಬೇಕಂತ ನಮ್ಮ ವಿವೇಕ್ ತುದಿಗಾಲಲ್ಲಿ ನಿಂತಿದ್ದಾನೆ. ಅವಳು ಅವನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಆದರೆ ನಾನೊಬ್ಬ ದುಡ್ಡು ಹೊಂಚಕ್ಕಾಗದೆ ಭಿಕಾರಿ ಥರ ಕೂತ್ಕೊಂಡಿದ್ದೀನಿ. ದಾರಿ ತೋರಿಸೋ ಆಂಜನೇಯ, ಬೈಕೋಬೇಡ. ಇನ್ನು ಒಂದೇ ಒಂದು ಕೇಳ್ತೀನಿ, ಆ ಕನ್ಸಲ್ಲಿ ಬರೋ ಹುಡುಗಿ ನಿಜವಾಗ್ಲೂ ನನ್ನ ಕಣ್ಮುಂದೆ ಬರ್ತಾಳ ಆಂಜನೇಯ? ಬರ್ತಾಳ? ಎಲ್ಲಿದ್ದಾಳೆ? ಯಾವಾಗ ಬರ್ತಾಳೆ? ಹೆಂಗಿದ್ದಾಳು ಗುರುವೆ? ಬಿಟ್ಕೊಂಡು ನೋಡ್ತಾ ಇದ್ದಾರೆ ನೋಡು. ಗೂಬೆ ಮುಂಡೆವು, ಫ್ಯಾಷನ್ನೇ ಗೊತ್ತಿಲ್ಲ. ನಾವು ದಿನ ಹಿಂಗೆ ಶಾಪಿಂಗ್ ಮಾಡಿಕೊಂಡು ಮೇಕಪ್ಪು, ಶನಿ ಕ್ರೀಮು ಎಲ್ಲ ತಗೊಂಡು ಥಂಡಿ ಬಟ್ಟೆ ಹಾಕೊಂಡು ಓಡಾಡ್ತಿದ್ರೆ. ತಂಗಿ ಬಟ್ಟೆನಾ? ಹ್ಞೂ, ಅದೇ ಈಗಿನ ಕಾಲ ಪಡ್ಡೆ ಹುಡುಗರು ಹೇಳ್ತಾರಲ್ಲ, ಫ್ಯಾಷನ್ ಬಟ್ಟೆ. ಓ, ಅದು ಟ್ರೆಂಡಿ ಬಟ್ಟೆ. ಅದನ್ನೇ ನಾನು ಹೇಳಿದ್ದು. ಅದನ್ನ ಹಾಕೊಂಡು ಓಡಾಡ್ತಾ ಇದ್ರೆ ನಮ್ಮ ಪ್ರಿಸ್ಟೇಜು ಎಲ್ಲಿಗೂ ಹೋಗ್ಬಿಡುತ್ತೆ. ಸರಿಯಾಗಿ ಹೇಳಿದ್ರಿ. ಸಂಜು ಮನೇಲಿ ಇದ್ದಾನೆ ಅನ್ಸುತ್ತೆ. ನಮ್ಮನ್ನು ನೋಡಿದ್ರಿ ಯಾವ ಥರದಲ್ಲಿ ಬಾತ್ರೂಮಲ್ಲಿ ಹಲ್ಲಿ ಬಿದ್ದಂಗೆ ನೋಡ್ತಾನೆ. ಏನು ಮಾಡೋದು ಆಂಟಿ? ಈಗೇನು ಮಾಡೋದು? ಅವ್ರ ಮುಂದೆ ಡ್ಯಾನ್ಸ್ ಮಾಡೋಣವಾ? ಡ್ಯಾನ್ಸಾ? ಕೇಳ್ತೀಯಲ್ಲ, ನೀ ಎಲ್ಲಾದರೂ ಹಿಂದೆ ಮುಚ್ಚಿಟ್ಕೋತ ಮೇಲೆ ಹೊಟ್ಟೋಗು, ನಾ ಏನೋ ಒಂದು ಮಾಡ್ತೀನಿ. ಹೋಗು.
ಏನಂಟಿ ಅಲ್ಲಿ ಸಿಗ್ ಗಲಾಟೆ ಮಾಡಿದ್ದಲ್ದೆ ಮನೆವರೆಗೂ ಹುಡ್ಕೊಂಡ್ ಬಂದಿದ್ದೀರಾ? ನೀನಾ? ಇದೇನಮ್ಮ ನೀನ್ ಅವತಾರ? ನಿನ್ನೆ ತನಕ ಚೆನ್ನಾಗೇ ಇದೆಯಲ್ಲಮ್ಮ. ಯಾಕೋ ಚೆನ್ನಾಗಿಲ್ವಾ? ನೋಡೋ, ಇಷ್ಟು ದಿನ ನಾವು ಸ್ಲಮ್ಮಲ್ಲಿ ಇದ್ವಿ. ಈಗ ನಾವಿರೋದು ದೊಡ್ಡ ಏರಿಯಾ, ದೊಡ್ಡ ಮನೆ. ಈಗ ನಮ್ಮ ಲೆವೆಲೇ ಬೇರೆ, ಸ್ಟೇಟಸ್ಸೇ ಬೇರೆ. ಅದಕ್ಕೆ ತಕ್ಕನಾಗ ನಾವು ಇರಬೇಕು ಕಣೋ. ಈಗ ನಾ ಹೇಗೋ ಕಾಣ್ತಾ ಇದ್ದೀನಿ. ಯಪ್ಪ ರಾಮ, ನೀನು ನಿನ್ನ ಅವತಾರನೋ. ಬಾ. ಏನ್ ಹೊಟ್ಟೆ ಊರೇನೋ ನಿಂಗೆ? ಇವತ್ತ ಶಾಪಿಂಗ್ ಹೋಗಿದ್ದೆ ಗೊತ್ತಾ? ಅಯ್ಯೋ, ನೀನು ನನ್ನ ಗುರ್ತ ಹೇಳಿರ್ಲಿಲ್ಲ. ಹೌದು. ಇಷ್ಟ ದಿನ ನನ್ನ ನೋಡಿ ಹಾಗೆ ಹೋಗ್ತಿದ್ದವರೆಲ್ಲ ಇವತ್ತು ನನ್ನ ನೋಡಿ ಜಯಮ್ನವರೇ ನಮಸ್ಕಾರ, ಜಯಮ್ನವರೇ ನಮಸ್ಕಾರ ಅಂತ ಹುಲ್ಲು ಬಿಟ್ಕೊಂಡು ನೋಡ್ತಿದ್ರು. ಈ ತರನಾ? ಯಾವ್ದು ನಾಯಿ ಅಡ್ಸ್ಕೊಂಡ್ ಬರ್ಲಿಲ್ವಲ್ಲ, ಅದಕ್ಕೆ ಖುಷಿ ಪಡೋ. ಫ್ಯಾಷನ್ ಅನ್ನೋದೇ ಗೊತ್ತಿಲ್ಲ ನೋಡು. ಲೆವೆಲ್ಗೆ ತಕ್ಕನಾಗ ವೇಷ, ವೇಷಕ್ಕೆ ತಕ್ಕಾಗ ಭಾಷೆ ಬದಲಾಗ್ತಾ ಹೋಗ್ಬೇಕು. ಹೌದೌದೌದೌದು. ಅದ್ ಸರಿ, ನಿನ್ ಜೊತೆ ಇದೇ ತರ ಕಪಿ ವೇಷ ಹಾಕೊಂಡು ಇನ್ನೊಬ್ಳು ಇದ್ಲಲ್ಲ, ಅವಳು ಯಾರು? ನಿಮ್ಮಿ ಅಂತ ಮಾತ್ರ ಹೇಳ್ಬೇಡ. ನಿಮ್ಮಿನ ಕಣೋ. ನೀನು ಅವಳನ್ನು ಗುರ್ತಿಡಲಿಲ್ವಾ? ಏನೋ ನಿಮ್ಮಿನ? ನಿನ್ ಜೊತೆ ಸೇರಿ ನೀನ್ ಹಾಳಾಗದಲ್ದೆ ಆ ಕಪಿನೂ ನೀನ್ ಸಾವಾಸ ಮಾಡ ಹಾಳಾಗ್ಬಿಟ್ನಲ್ಲಮ್ಮ. ಆಂಜನೇಯ, ಏನಪ್ಪ ನಡೀತಿದೆ ನಮ್ಮ ಮನೇಲಿ? ಏನಿದು? ಎಲ್ಲವಳು? ಎಲ್ಲಮ್ಮ ನಿನ್ನೆ? ಇವತ್ತು ಅವಳು ಬರ್ಲಿ, ಇದೆ ಅವಳಿಗೆ ಕರ್ಸು. ಎಲ್ಲಿದ್ದಾಳೆ? ಬಾ ಬಾರೆ. ಏಯ್, ಯಾಕೋ ಹಿಂಗ್ ನೋಡ್ತಾ ಇದ್ಯಾ? ಅಮ್ಮ, ಇದೇನಮ್ಮ? ಯಾಕೆ ಈ ತರ ವಿಚಿತ್ರ ಅವತಾರದಲ್ಲಿದ್ಯಾ? ಆಹಾ, ಅಮ್ಮ ಮಗಳು ಸೇರ್ಕೊಂಡು ಏನ್ ನಾಟಕ ಆಡ್ತೀರ? ಡ್ರಾಮಾ ಕ್ವೀನೇ ನೀನು. ಏನಾಯ್ತು ನಿಂಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಇಷ್ಟೊತ್ತು ಇದೇ ತರ ಪರದೇಶಿ ಡ್ರೆಸ್ ಹಾಕೊಂಡು ಊರ್ ತುಂಬಾ ಸುತ್ತಾಡ್ತಿದ್ರಲ್ಲ, ಅದ್ ಯಾವ ಗ್ಯಾಪ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಯಾ? ನಾನು ಡ್ರೆಸ್ ಚೇಂಜ್ ಮಾಡಿದ್ನ? ಹುಚ್ಚಿಡ್ದಿದ್ಯಾ ನಿಂಗೆ? ಅಮ್ಮ, ನಿನ್ಗೇನಾಗಿದೆ? ಇವ್ನ್ ಯಾಕೆ ಹಿಂಗಾಡ್ತಾ ಇದ್ದಾನೆ? ಇಲ್ಲಿ ಏನ್ ನಡೀತಿದೆ ನಂಗೊಂದು ಒಂದು ಅರ್ಥ ಆಗ್ತಿಲ್ಲ. ನಿಂತ್ಕೊಳೆ. ಅಮ್ಮಂಗೇನೋ ಬುದ್ಧಿ ಇಲ್ಲ, ನಿನ್ನ ಬುದ್ಧಿಗೇನು ಗರ ಬಡ್ದಿತ್ತ? ನೋಡ್ ನಿನ್ನೆ, ಇದೆಲ್ಲ ಸರಿ ಇರಲ್ಲ. ಈಗಾಗಲೇ ಮಂಜನ್ ವಿಷಯದಲ್ಲಿ ಆಗಿರೋ ಅನಾಹುತನೇ ಸಾಕು. ನೀವ್ ಈ ತರ ಕಿತ್ತೋಗಿರೋ ಡ್ರೆಸ್ ಹಾಕೊಂಡು ಊರು ತುಂಬಾ ಅಲ್ದಾಡ್ತಿದ್ರೆ 4 ಜನ ಕಣ್ಣಾಕೋ ಕಡೆ 40 ಜನ ಕಣ್ಣಾಕ್ತಾರೆ. ಅಯ್ಯೋ, ನಾನೇನ್ ಮಾಡಿದ್ನೋ? ನೋಡ್ ನಿಮ್ಮೆ, ಇದೇ ಕೊನೆ ಸಲ. ಇನ್ನೊಂದ್ಸಲ ಅಮ್ಮನ ಜೊತೆ ಸೇರ್ಕೊಂಡು ಕಿತ್ತೋಗಿರೋ ಪ್ಯಾಂಟ್ ಶರ್ಟು, ಕೂಲಿಂಗ್ ಗ್ಲಾಸು, ಹೀಲ್ಸ್ ಚಪ್ಪಲಿ ಹಾಕಂದ್ ನಾನು ಏನಾದ್ರು ನೋಡಿದ್ರೆ, ನಿಜ ಹೇಳ್ತಿದ್ದೀನಿ ನಿಮ್ಮೆ, ತಂಗಿ ಅನ್ನೋದನ್ನು ನೋಡ್ದೆ ಚಚ್ಚಾಕ್ಬಿಡ್ತೀನಿ.